ಪಾಕಿಸ್ತಾನಿ ಉಗ್ರರನ್ನ ನಿರ್ನಾಮ ಮಾಡಲು ಭಾರತ ಪಣ ತೊಟ್ಟಿದೆ. ಈಗಾಗಲೇ ಪ್ರಧಾನಿ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಅಜಿತ್ ದೋವಲ್ ಸಭೆ ನಡೆಸಿದ್ದು ರಾಜತಾಂತ್ರಿಕ ಸ್ಟ್ರೈಕ್ ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಂಧು ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ ಭಾರತ. ಹಾಗಾಗಿ ಪದರಗೊಟ್ಟಿರುವಂತಹ ಪಾಕಿಸ್ತಾನ ತುರ್ತು ಸಭೆಯನ್ನ ಕರೆದಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಅವರು ಎನ್ಎಸ್ಸಿ ಸಭೆಯನ್ನ ಕರೆದಿದ್ದಾರೆ. ಅವರು ಭಾರತದ ಡಿಪ್ಲೊಮ್ಯಾಟಿಕ್ ಸ್ಟ್ರೋಕ್ಗೆ ತತ್ತರಿಸಿ ಹೋಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೀಟಿಂಗ್ ಅನ್ನು ನಡೆಸಿದ್ರು ಸಂಜೆ. ಆ ಮೀಟಿಂಗ್ ನಲ್ಲಿ ಬಹಳ ಕೋಪದಲ್ಲಿದ್ರಂತೆ. ಸಿಕ್ಕಿರುವಂತಹ ಮಾಹಿತಿ, ಅಜಿತ್ ದೋವಲ್ ಅವರಿದ್ರು, ಜೈಶಂಕರ್ ಅವರಿದ್ರು, ಅಮಿತ್ ಶಾ ಅವರಿದ್ರು. ಇವರ ಜೊತೆ ಕೆಲ ಅಧಿಕಾರಿಗಳು ಕೂಡ ಇದ್ರು. ಫಸ್ಟ್ ಹೇಳಿದ್ದ ಸಿಂಧು ನದಿಯನ್ನ ಒಪ್ಪಂದನ ಕ್ಯಾನ್ಸಲ್ ಮಾಡಿ, ಸ್ಟಾಪ್ ಮಾಡಿ ಬಿಡಬೇಡಿ ಅಂತಂದ್ರು. ನೆಕ್ಸ್ಟ್ ಅವ್ರು ಯಾರೆಲ್ಲ ಇದ್ದಾರೆ ಪಾಕಿಸ್ತಾನದವ್ರು ಭಾರತದಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬೇಕು, 48 ಅವರ್ಸ್ ಟೈಮ್ ಕೊಡಿ, ವೀಸಾವನ್ನ ಯಾರಿಗೂ ಕೊಡಬೇಡಿ, ಕ್ಯಾನ್ಸಲ್ ಮಾಡಿ, ರಾಜತಾಂತ್ರಿಕ ಅಧಿಕಾರಿಗಳಾಗಿದ್ರೆ ಅವ್ರನ್ನ ಅಮಾನತ್ ಮಾಡಿ ಕಳಿಸ್ತಾ ಇರಿ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ನಮ್ಗೇನು ಕೊಡೋದ್ ಬೇಡ, ನಿಮ್ಮಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ, ನಮ್ಮಿಂದ ನಿಮ್ಗೇನು ಸಿಗೋದಿಲ್ಲ ಅಂತೇಳಿ ಇಷ್ಟ ದಿನ ಅಯ್ಯೋ ಪಾಪ ಅಂತ ಇದ್ರು. ಇನ್ನು ಮುಂದೆ ನೋ, ಯಾವುದೂ ಇಲ್ಲ, ಎಲ್ಲದಕ್ಕೂ ಬ್ರೇಕ್, ಎಲ್ಲದಕ್ಕೂ ಬ್ರೇಕ್. ಇನ್ನು ಇದೆ ಮಾರಿ ಹಬ್ಬ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಪಾಕಿಸ್ತಾನಿ ಉಗ್ರರನ್ನ ನಿರ್ನಾಮ ಮಾಡಲು ಭಾರತ ಪಣ ತೊಟ್ಟಿದೆ. ಈಗಾಗಲೇ ಪ್ರಧಾನಿ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಅಜಿತ್ ದೋವಲ್ ಸಭೆ ನಡೆಸಿದ್ದು ರಾಜತಾಂತ್ರಿಕ ಸ್ಟ್ರೈಕ್ ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಂಧು ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ ಭಾರತ. ಹಾಗಾಗಿ ಪದರಗೊಟ್ಟಿರುವಂತಹ ಪಾಕಿಸ್ತಾನ ತುರ್ತು ಸಭೆಯನ್ನ ಕರೆದಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಅವರು ಎನ್ಎಸ್ಸಿ ಸಭೆಯನ್ನ ಕರೆದಿದ್ದಾರೆ. ಅವರು ಭಾರತದ ಡಿಪ್ಲೊಮ್ಯಾಟಿಕ್ ಸ್ಟ್ರೋಕ್ಗೆ ತತ್ತರಿಸಿ ಹೋಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೀಟಿಂಗ್ ಅನ್ನು ನಡೆಸಿದ್ರು ಸಂಜೆ. ಆ ಮೀಟಿಂಗ್ ನಲ್ಲಿ ಬಹಳ ಕೋಪದಲ್ಲಿದ್ರಂತೆ. ಸಿಕ್ಕಿರುವಂತಹ ಮಾಹಿತಿ, ಅಜಿತ್ ದೋವಲ್ ಅವರಿದ್ರು, ಜೈಶಂಕರ್ ಅವರಿದ್ರು, ಅಮಿತ್ ಶಾ ಅವರಿದ್ರು. ಇವರ ಜೊತೆ ಕೆಲ ಅಧಿಕಾರಿಗಳು ಕೂಡ ಇದ್ರು. ಫಸ್ಟ್ ಹೇಳಿದ್ದ ಸಿಂಧು ನದಿಯನ್ನ ಒಪ್ಪಂದನ ಕ್ಯಾನ್ಸಲ್ ಮಾಡಿ, ಸ್ಟಾಪ್ ಮಾಡಿ ಬಿಡಬೇಡಿ ಅಂತಂದ್ರು. ನೆಕ್ಸ್ಟ್ ಅವ್ರು ಯಾರೆಲ್ಲ ಇದ್ದಾರೆ ಪಾಕಿಸ್ತಾನದವ್ರು ಭಾರತದಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬೇಕು, 48 ಅವರ್ಸ್ ಟೈಮ್ ಕೊಡಿ, ವೀಸಾವನ್ನ ಯಾರಿಗೂ ಕೊಡಬೇಡಿ, ಕ್ಯಾನ್ಸಲ್ ಮಾಡಿ, ರಾಜತಾಂತ್ರಿಕ ಅಧಿಕಾರಿಗಳಾಗಿದ್ರೆ ಅವ್ರನ್ನ ಅಮಾನತ್ ಮಾಡಿ ಕಳಿಸ್ತಾ ಇರಿ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ನಮ್ಗೇನು ಕೊಡೋದ್ ಬೇಡ, ನಿಮ್ಮಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ, ನಮ್ಮಿಂದ ನಿಮ್ಗೇನು ಸಿಗೋದಿಲ್ಲ ಅಂತೇಳಿ ಇಷ್ಟ ದಿನ ಅಯ್ಯೋ ಪಾಪ ಅಂತ ಇದ್ರು. ಇನ್ನು ಮುಂದೆ ನೋ, ಯಾವುದೂ ಇಲ್ಲ, ಎಲ್ಲದಕ್ಕೂ ಬ್ರೇಕ್, ಎಲ್ಲದಕ್ಕೂ ಬ್ರೇಕ್. ಇನ್ನು ಇದೆ ಮಾರಿ ಹಬ್ಬ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಪಾಕಿಸ್ತಾನಿ ಉಗ್ರರನ್ನ ನಿರ್ನಾಮ ಮಾಡಲು
ಭಾರತ ಪಣ ತೊಟ್ಟಿದೆ. ಈಗಾಗಲೇ ಪ್ರಧಾನಿ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಅಜಿತ್ ದೋವಲ್ ಸಭೆ ನಡೆಸಿದ್ದು ರಾಜತಾಂತ್ರಿಕ ಸ್ಟ್ರೈಕ್ ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಂಧು ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ ಭಾರತ. ಹಾಗಾಗಿ ಪದರಗೊಟ್ಟಿರುವಂತಹ ಪಾಕಿಸ್ತಾನ ತುರ್ತು ಸಭೆಯನ್ನ ಕರೆದಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಅವರು NSC ಸಭೆಯನ್ನ ಕರೆದಿದ್ದಾರೆ. ಅವರು ಭಾರತದ ಡಿಪ್ಲೊಮ್ಯಾಟಿಕ್ ಸ್ಟ್ರೋಕ್ಗೆ ತತ್ತರಿಸಿ ಹೋಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನು ನಡೆಸಿದ್ರು ಸಂಜೆ. ಆ ಮೀಟಿಂಗ್ ನಲ್ಲಿ ಬಹಳ ಕೋಪದಲ್ಲಿದ್ರಂತೆ. ಸಿಕ್ಕಿರುವಂತ ಮಾಹಿತಿ, ಅಜಿತ್ ದೋವಲ್ ಅವರಿದ್ರು, ಜೈಶಂಕರ್ ಅವರಿದ್ರು, ಅಮಿತ್ ಶಾ ಅವರಿದ್ರು. ಇವರ ಜೊತೆ ಕೆಲ ಅಧಿಕಾರಿಗಳು ಕೂಡ ಇದ್ರು. ಫಸ್ಟ್ ಹೇಳಿದ್ದ ಆ ಸಿಂಧು ನದಿಯನ್ನ ಒಪ್ಪಂದನ ಕ್ಯಾನ್ಸಲ್ ಮಾಡಿ, ಸ್ಟಾಪ್ ಮಾಡಿ ಬಿಡಬೇಡಿ ಅಂತಂದ್ರು. ನೆಕ್ಸ್ಟ್ ಅವ್ರು ಯಾರೆಲ್ಲ ಇದ್ದಾರೆ ಪಾಕಿಸ್ತಾನದವ್ರು ಭಾರತದಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬೇಕು, 48 ಅವರ್ಸ್ ಟೈಮ್ ಕೊಡಿ, ವೀಸಾವನ್ನ ಯಾರಿಗೂ ಕೊಡಬೇಡಿ, ಕ್ಯಾನ್ಸಲ್ ಮಾಡಿ, ರಾಜತಾಂತ್ರಿಕ ಅಧಿಕಾರಿಗಳಾಗಿದ್ರೆ ಅವ್ರನ್ನ ಅಮಾನತ್ ಮಾಡಿ ಕಳಿಸ್ತಾ ಇರಿ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ನಮ್ಗೇನು ಕೊಡೋದ್ ಬೇಡ, ನಿಮ್ಮಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ, ನಮ್ಮಿಂದ ನಿಮ್ಗೇನು ಸಿಗೋದಿಲ್ಲ ಅಂತೇಳಿ ಇಷ್ಟ ದಿನ ಅಯ್ಯೋ ಪಾಪ ಅಂತ ಇದ್ರು. ಇನ್ನು ಮುಂದೆ ನೋ, ಯಾವುದೂ ಇಲ್ಲ, ಎಲ್ಲದಕ್ಕೂ ಬ್ರೇಕ್. ಇನ್ನು ಇದೆ ಮಾರಿ ಹಬ್ಬ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಪಾಕಿಸ್ತಾನಿ ಉಗ್ರರನ್ನ ನಿರ್ನಾಮ ಮಾಡಲು ಭಾರತ ಪಣ ತೊಟ್ಟಿದೆ. ಈಗಾಗಲೇ ಪ್ರಧಾನಿ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಅಜಿತ್ ದೋವಲ್ ಸಭೆ ನಡೆಸಿದ್ದು ರಾಜತಾಂತ್ರಿಕ ಸ್ಟ್ರೈಕ್ ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಂಧು ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ ಭಾರತ. ಹಾಗಾಗಿ ಪದರಗೊಟ್ಟಿರುವಂತಹ ಪಾಕಿಸ್ತಾನ ತುರ್ತು ಸಭೆಯನ್ನ ಕರೆದಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಅವರು NSC ಸಭೆಯನ್ನ ಕರೆದಿದ್ದಾರೆ. ಅವರು ಭಾರತದ ಡಿಪ್ಲೊಮ್ಯಾಟಿಕ್ ಸ್ಟ್ರೋಕ್ಗೆ ತತ್ತರಿಸಿ ಹೋಗಿದೆ.